ಹೇ ಸೀತಾರಾಮ್ ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ಗೋಕಾಕ ಪರಿಸರದ ಜಾನಪದ ರಂಗಭೂಮಿ ಕಲಾವಿದ ಈಶ್ವರಚಂದ್ರ ಬೆಟಗೇರಿ. ನಾನು ಸಂಪಾದನೆ ಮಾಡಿರುವಂಥ ಈ ಗಂಗಾಪ್ರಸನ ಅರ್ಥಾತ್ ಸಂಗ್ಯಾಬಾಳ್ಯ ಅನ್ನುವಂಥ ಈ ಸನ್ನಾಟವನ್ನು ನಮ್ಮ ಹೇ ಸೀತಾರಾಮ್ ನ್ಯೂಸ್ ಚಾನಲ್ ಮುಖಾಂತರ ವಾಚನ ಮಾಡ್ತಾ ಬಂದಿದ್ದೀನಿ. ಇಲ್ಲಿ ಸಂಗ ಮತ್ತು ಗಂಗಾ ಇಬ್ಬರು ಏಕಾಂತದಲ್ಲಿದ್ದಾರೆ. ಏಕಾಂತದಲ್ಲಿ ಅವರಿಗೆ ಹೊರಗಿನ ಒಂದು ಪ್ರಪಂಚದ ಒಂದು ಪರಿವೇನ ಇಲ್ಲ. ಅವರು ತಾವಾಗಿ ಸುಖದೊಂದು ಅಭಾಸದೊಳಗನೆ ಅವರು ತಮ್ಮನ್ನು ತಾವೇ ಮರೆತು ಹಿಂದೆ ಆದಂಥ ಘಟನೆಗಳನ್ನು ನೆನಪಿಗೆ ತಗೊಂಡ್ಬರ್ತಾ ಇದ್ದಾರೆ. ಹೆಂಗೆ ಸಂಘ ಆವಾಗ ನೀವು ಬಿಡೋದಾರಿ ಅಂತ ನಾನು ಹೇಳ್ತೀನಿ. ಯಾಕಂದರೆ ಪರಸ್ತ್ರೀಯರನ್ನ ನಾವು ಹಂಗೆ ನೋಡು ಕಾಮದೃಷ್ಟಿಯಿಂದ ನೋಡಬಾರ್ದು ಅಂತ ಹೇಳಿದರೂ ಕೂಡ ನಿಮಗೆ ತಿಳಿಯಲಿಲ್ಲ. ಹೌದು ಗಂಗಾ, ನೀ ಹೇಳಿದೆಲ್ಲ ಖರೆ ಐತಿ. ಅಲ್ಲಿ ಹಿಂದಕ್ಕೆ ನೋಡು ಅವು ರಾವಣಾಸುರ ಸೀತಾದೇವಿ ಮೇಲೆ ಮನಸ್ಸು ಮಾಡಿದ. ಅವು ನೋಡ್ರಿ 6 ಕೋಟಿ ವರ್ಷ ಆಯುಷ್ಯಿತ್ತು, ಅರ್ಧ ಕೋಟಿ ಉಳಿಲಿಲ್ಲ. ಹೌದಲ್ಲ, ಅದೇನೇ ಇರಲಿ ಒಟ್ಟು ಆಕಿಂದ ಎತ್ಕೊಂಡು ಬರ್ಬೇಕಂತೇಳಿ ಅಂತ ಎತ್ಕೊಂಡ್ಬಂದ. ಅವಾಗ ಅಂಥ ಒಂದು ಆನಂದ ಆತಂತೆ ಅವಾಗ. ಅಷ್ಟೇ ಅಲ್ಲ ರೀ, ನೋಡಿ ಕಾಮ ಹೆಂಗಿರ್ತೈತಂದ್ರೆ, ಈಗ ನಮ್ಮ ರೇಣುಕಾದೇವಿ ಮೇಲೆ ಕಾರ್ತಿಕಾರ್ಜುನ ಮನಸ್ಸು ಮಾಡಿದ. ಮುಂದೆ ಏನಾಯ್ತು ಗೊತ್ತೈತಲ್ರಿ ನಿಮಗೆ? ಅದೇ ಗಂಗಾ ಆವಾಗ ಏನು ಮಾಡಬೇಕು ಏನನ್ನೋದು ಗೊತ್ತಾಗಲ್ರಿ. ಅವ ದತ್ತಾತ್ರೇಯನ ವರಪುತ್ರ ಅಂತ ಕಾರ್ತಿಕ ವೀರ್ಯಾರ್ಜುನ ಕೊನೆಗೆ ಪರಶುರಾಮನಿಂದ ಆತ ಹತ್ಯೆ ಆಗಬೇಕಾಯಿತು. ಖರೀದನ ಇತಿಹಾಸ ಎಲ್ಲ ಹಂಗಾಗಿದವ. ದ್ರೌಪದಿ ಮೇಲೆ ಮನಸ್ಸು ಮಾಡಿದಂಥ ಕೀಚಕ ಅವು ಭೀಮನಿಂದ ಹತನಾದ. ಇದೆಲ್ಲ ನನಗೆ ಗೊತ್ತೈತಿ, ಯಾರಿಗೆ ಗೊತ್ತಿಲ್ಲ ಅನ್ನಕೋಬೇಡ. ಗೊತ್ತಿದ್ರೂ ಕೂಡ ಹಿಂಗೆ ಮಾಡೋಕೆ ಯಾಕೆ ಹಸ್ತೈತಿ ಅಂತಂದ್ರೆ ಅದಕ್ಕೆ ಅಲ್ರಿ ಪ್ರೇಮ ಕುರುಡು ಅಂಥೇಳಿ. ಪ್ರೇಮ ಕುರುಡು ಅಂಥೇಳಿ ಇದನ್ನೆಲ್ಲ ಮಾಡೋಕೆ ಹಸ್ತೈತಿ. ನಂತರ ನನ್ನ ಗಿಡ ಭಾಳನ ಕಳಿಸ್ಕೊಟ್ಟು ನೀವು. ಆವಾಗ ನೀನು ಮನೆಗೆ ಬಂದು ಆದರ ಸತ್ಕಾರ ಮಾಡೋದಲ್ಲದೆ ಬುದ್ಧಿ ಹೇಳಿ ಕಳಿಸಿದಿ. ಅಲ್ಲ ನೋಡು, ಅವು ಕೇಳಿದಾಗ ಉತ್ತರ ಎಷ್ಟು ಚಂದ ಕೊಟ್ಟು. ಅದೇನ ಗಂಗವ್ವ ಮನೆಯಾಗ, ಅದೇನ ತಂಗವ್ವ ಮನೆಯಾಗ, ಬಾರುವ ಬಾಳೆ ಬಂದಿನ ಹೊರಗೆ, ಮಾತೊಂದು ಹೇಳುದತ್ತೆವ್ವ ನಿನಗೆ. ಅವ ಅಂದಾಗ ನೀ ಎಷ್ಟು ಚಂದ ಹೇಳಿದಿ ನೋಡು. ಯಾರನ್ನ ಬಂದವರು ಬಾಗಿಲದಾಗ, ಇಲ್ಲಪ್ಪ ನನ್ನವರು ಊರಾಗ, ವ್ಯಾಪಾರಕ್ಕೆ ಹೋಗ್ಯಾರು ಬಳ್ಳಾರಿಗೆ. ಎಷ್ಟು ಚೆನ್ನಾಗಿ ಹೇಳಿದೆ. ಆದ ನನಗೆ ಹೆಂಗಾದ್ರೂ ಮಾಡು, ನನಗೆ ನಿನ್ನ ಒಲಿಸಿ ಕೊಡಬೇಕಂತೇಳಿ ಬಡತನ ಕಾಡತತ್ವ ನನಗೆ, ಅದಕ್ಕಾಗಿ ಬಂದೇನಿ ಕೊಡವಚನ, ಮಂಡ್ಯಾಗ ಮಾಡಬೇಡ ವಚಪಮಾನ ಅಂತ ಹೇಳಿದಾಗ ನಾನು ಅದನ್ನು ಹೇಳ್ರಿ. ಬಡತನ ಸಿರಿತನ ದೈವದಾಟ, ಬಡತನ ಸಿರಿತನ ದೈವದಾಟ, ದೇವರು ಇಟ್ಟಂಗೆ ಇರಬೇಕೆ, ಇರಲೆಪ್ಪ ಸಮಾಧಾನ ನಿನ್ನ ಮನಕ್ಕೆ ಅಂತ ಹೇಳಿ ಸಮಾಧಾನ ಮಾಡಿ ನಂತರ ಕುಂಟಲತನದ ಮಾತು ಹೇಳಿದ ಕೂಡಲೇ ಅವಾಗ ಅದು ಬುದ್ಧಿ ಹೇಳಿ ಕಳಿಸಿದ್ದು. ಖರೇನ ಗಂಗಾ, ನಿನ್ನ ಮಾತು ಖರೆಯದ. ನನ್ನ ಗೆಳೆಯ ನೆನತದೆ ಬಂದು ಅವ ಕಿವ್ಯಾಗ ಮುತ್ತಿನ ಬಂಡೂರು ಇರಿಸ್ಕೊಂಡು ಬಂದದ್ದು, ನನಗಾದ್ರೆ ಇರಿಸಿದ್ದು ಎಲ್ಲ ಖರೆಯದ. ಆದರೂ ನನಗೆ ನಿನ್ನ ಗುಂಗು ಬಿಡ್ತಾ ಇರಲಿಲ್ಲ. ಹೆಂಗಾದರೂ ಮಾಡಿ ನಿನ್ನ ವಶಪಡಿಸಬೇಕು, ನೀನು ನನ್ನವಳಾಗಬೇಕು, ನಾನು ನಿನ್ನವನಾಗಬೇಕು. ಇಬ್ಬರು ಎಂದು ನಾವು ಹಿಂಗೆ ಏಕಾಂತದೊಳಗಿರ್ತೀವಿ ಅನ್ನುವಂಥ ನನ್ನಲ್ಲಿ ಹುಚ್ಚು ಹಿಂಗೆ ತುಂಬಿತ್ತಲ್ಲ. ಅದಕ್ಕಾಗಿ ನಾವು ಏನು ಮಾಡೋಕ್ಕೂ ತಯಾರಾಗಿದ್ವಿ. ಅದಕ್ಕೆ ಇಷ್ಟೆಲ್ಲ ಇದ್ದರೂ ಕೂಡ ಮನುಷ್ಯನಿಗೆ ಏನಾಕೈತೆ ಅಂತಂದರೆ, ಇಂಥ ಸ್ಥಿತಿ ಬರಬೇಕಾದ್ರೆ ಏನು ಕಾರಣ ರೀ? ನೋಡ್ದಂಗ ನನಗಿಂತಲೂ ಹೆಚ್ಚು ನೀ ತಿಳಿದಕ್ಕಿರಿ. ಆದರೂ ನಾ ಕೇಳಿದ್ದಂದ್ರೆ ಇದು ಜೈನ ಧರ್ಮಗ್ರಂಥದಾಗ ಯಶೋಧರಂತ ಒಬ್ಬ ಚಕ್ರವರ್ತಿ ಇದ್ದಂಥ. ಚಕ್ರವರ್ತಿ ಇದ್ದಾವ, ಅವನ ಹೆಂಡತಿ ಅಮೃತಮತಿ ದೇವಿ. ಅವರಿಬ್ಬರೂ ಸಹಜ ಸಿಂಹಾಸನ ಮೇಲೆ ಕುಂತಾಗ ಗಂಡ ಒಂದು ಹೂವನ್ನು ಒಗೆದ್ರಾಕಿಗೆ ಅಷ್ಟು ನೋವು ಆಗ್ತಿತ್ತಂತ. ಹೌದಲ್ರಿ, ಮುಂದೆ ಏನಾಯಿತು, ಒಂದು ರಾತ್ರಿ ಇಬ್ಬರು ರಾಜಾರಾಣಿ ಮಲ್ಕೊಂಡಾಗ ರಾಜಾಗ ಎತ್ತರ ಆಗಿಬಿಡ್ತೈತಿ, ಬಾಜುಕ್ ಹೆಂಡ್ತಿ ಇಲ್ಲ. ಮುಂದೆ ಎಲ್ಲಿ ಹೋದಳು ಅಂಥೇಳಿ
ಅವನು ನಡ್ಕೋತ ಹೋತಾನ, ಎಲ್ಲಿ ಶಬ್ದ ಕೇಳ್ತಾ ಇರಲಿಲ್ಲ. ಮುಂದಲ್ಲಿ ಆನೆಗಳನ್ನು ಕಟ್ತಿದ್ದಾರಲ್ಲ, ಆನೆ ಕಟ್ಟೋಲ್ಲಿ ಒಬ್ಬ ಮಾವತನ ಶಬ್ದ ಕೇಳಾಕತ್ತಿತ್ತು. ಅಲ್ಲಿ ಹೋಗಿ ನೋಡಿದ್ರಾಗ ನನ್ನ ರಾಣಿ ಹೂವು ಒಗದ್ರನಕ್ಕಿಗೆ ನೋವಾಗ್ತಿತ್ತು. ಅಂಥವಳು ಅಲ್ಲಿ ಮಾವತನ ಕೂಡ ಆಕೆ ರಾಸಕ್ರೀಡೆಯನ್ನು ಮಾಡ್ತಾಯಿದ್ದಂತೆ. ಹೌವಾ, ಹಿಂಗೆ ಅಂದ್ರಿ ಕರ್ಣಗಂಗಾ, ಇವತ್ತು ನಿನ್ನ ಗಂಡ ಎಂಥ ಇದ್ದರೂ ಕೂಡ ಅವಾಗ ನಿನ್ನನ್ನು ಭೋಗ ಮಾಡುವಂಥ ಒಂದು ಅವಕಾಶ ಇಲ್ಲ. ಆದರೆ ಅವನೊಂದು ಹೇಳಿ ಅವ ವ್ಯಾಪಾರಕ್ಕಂತ ಹೋದ. ನನಗಂತೂ ಹಗಲು ರಾತ್ರಿ ಬೀಡುತ್ತಾವು ಅಕ್ಕಿ ಕನಸ, ಸಾಯ್ತೀನ ಉಪವಾಸ, ಗಂಗಾನ ಮೇಲೆ ಆಗೈತಿ ನನ್ನ ಮನಸ್ಸ. ಹಿಂಗೆ ನನಗೆ ಗೆಳೆಯಾಗಿ ಹೇಳ್ತಿದ್ನಿ. ಇವತ್ತು ಆ ಯಶೋಧರ ಚಕ್ರವರ್ತಿ ಮರುದಿವಸ ಮಲ್ಕೊಂಡಾಗ ಸುಮ್ಮನೆ ಅವನು ನಿದ್ದೆ ಹತ್ತಿದಂಗೆ ಮಲ್ಕೊಂಡಿದ್ದ. ಆದರೆ ನಿದ್ದೆ ಹತ್ತಿರಕ್ಕಿಲ್ಲ. ಈಕಿ ಅವ್ರಿಗೆ ನಿದ್ದೆ ಹತ್ತೈತಿ ತಿಳ್ಕೊಂಡು ಮತ್ತು ಗಂಡನ ಒಂದು ಹಾಸಿಗೆಯಿಂದ ಸಾವಕಾಶ ಬಂದು ಅಲ್ಲಿ ಏನು ಆನೆ ಒಂದು ಮಾವತಿದ್ದಲ್ಲ ಅವನು ಕೂಡ ಇವಳು ಸಂಗಿತ್ತು. ಹೂವ ನೋಡ್ರಿ ಹೆಂಗೆ ಅದನ್ನು ಗಂಗ ನಾ ಹೇಳೋದಂತಂದ್ರೆ, ಇವತ್ತು ನಂದ ನಿಂದ ಸಂಘ ಕೂಡೈತಿ ಅಂತಂದ್ರೆ ಇದು ಈ ಜನ್ಮದಂತೇಳಿ ತಿಳ್ಕೊಳಕ್ಕೆ ಹೋಗಬೇಡ. ನಾನು ನಿನಗೆ ಯಾವ ಜನ್ಮದಾಗ ಗಂಡಾಗಿದ್ನೋ ಏನು, ಅದು ತಪ್ಪಿ ನನಗೆ ಈ ರೀತಿ ಮೆಂಡಾಗಿ ನನಗೆ ಕೊಡಬೇಕಾಗೈತಿ. ಅದಕ್ಕೆ ಈಗ ನಮ್ಮ ಮನುಷ್ಯರ ಕೈಯಾಗಿ ಏನಿಲ್ಲ ಅಂತಾರೆ. ಮುಂದೇನಾತ್ರಿ ಆ ಯಶೋಧರ ಚಕ್ರವರ್ತಿ ಏನು ಮಾಡಿದ, ಸಾವಕಾಶ ಹೋಗಿ ನೋಡಿಬಿಡ್ರೆ ಅವತ್ತು ಯಾಕೋ ಸ್ವಲ್ಪ ಲೇಟ್ ಆಗೈತೆ ಅಂತ ತಿಳ್ಕೊಂಡು ಅವ ಆನೆ ಮಾವತಿದ್ದವ ಆಕಿನ ಆನೆ ಕಟ್ತಾರಲ್ಲ ಆ ಒಂದು ಏನು ಕಬ್ಬಿಣದ ಸಳಿಯಿಂದ ಬಡಿತಾಯಿದ್ದು. ಹೂವು ಗಂಡು ಒಂದು ಹೂವು ಹೋಗಿದ್ರೆ ಆಕೆ ಎಷ್ಟು ನೋವಾಗ್ತಿತ್ತು. ಅಂಥವಳು ಆ ಸರಪಣಿ ಕಡ್ತ ಹಂಗೈತಿ ನೋಡು ಗಂಗಾ. ಅದಕ್ಕೆ ಪ್ರೇಮ ಕುರುಡು ಅಂತಾರೆ. ಗಂಡನಿಂದ ಸಿಗಲಾರ್ದಂಥ ಸುಖ ಆ ಮಾವತನಿಂದ ಆಕೆಗೆ ಸಿಕ್ಕೈತೆ ಅಂತ ಕೂಡಲೇ ಎಂಥ ಒಂದು ಸುಖ ಇರಬೇಕು ನೀನೇ ವಿಚಾರ ಮಾಡು. ಇದ್ರೂ ಇರಬೇಕು ಬಿಡ್ರಿ. ಮುಂದೇನಾತ್ರಿ ಆವಾಗ ಯಶೋಧರ ಚಕ್ರವರ್ತಿ ನೋಡಿ ಇನ್ನೇನು ಖಡ್ಗ ತಗೊಂಡು ಅವ್ರನ್ನ ಕಡಿಬೇಕು ಅಂತೇಳಿ ಸಿದ್ಧತಾಗಿ ಕರ್ಮರಿಗೆ ಬುದ್ಧಿ ಜಾಗೃತ ಆಯ್ತು. ನೋಡಿರಿ ಅವ ಎಂಥ ವೇಳೆ ನೋಡ್ರಿ. ಆವಾಗ ಅವರ ಹಿಂದಿನವ್ರದ್ದೇನು ಯಾಕಂದರೆ ಜನ್ಮದ ಋಣಾಣ ಬಂದಿರ್ತದೆ ಅಂತ ತಿಳ್ಕೊಂಡು ಅವ್ರ ಮನೆಯವರನ್ನು ವಿಚಾರ ಮಾಡಲಾಗಿ ಆ ಸುದ್ದಿ ಬಂತು. ಏನಂತ್ರಿ ಹಿಂದಿನ ಜನ್ಮದೊಳಗೆ ಆ ಮಾಮೂತ ಇದ್ದವ ಯಶೋಧರ ಚಕ್ರವರ್ತಿ ತಮ್ಮಾಗಿದ್ದ. ಆವಾಗ ಅಮೃತಮತಿ ದೇವಿನೂ ಆವಾಗ ಅವಳ ಈ ಮೈದನ್ನು ವೆಲಮನಸ್ಸು ಮಾಡಿದರು. ಅದು ಆಗಲಾರಕ್ಕಾಗಿ ಅಂತ ಮತ್ತು ಪುನರ್ಜನ್ಮ ಆಗಿ ಯಶೋಧರ ಚಕ್ರವರ್ತಿ ಆಗಿಬಿಟ್ಟಿದೆ. ಆಕೆ ಅಮೃತಮತಿ ದೇವಿ ಬಿಟ್ಟಳು. ಅದು ಭೀಮ ಅನ್ನುವಂಥ ಒಬ್ಬ ಆನೆಯನ್ನು ಪಳಗಿಸುವಂಥ ಮಾವುತ ಆಗಿಬಿಟ್ಟಿದ. ಆವಾಗ ಆ ಮಾವುತನ ಒಂದು ಸಂಘ ಹಿಂದಿನ ಋಣಾಣ ಬಂದಕ್ಕೆ ಅನುಗುಣವಾಗಿ ಆಗುತ್ತಿತ್ತು ಅಂತಂದಾಗ ಯಶೋಧರ ಚಕ್ರವರ್ತಿ ಶಾಂತನಾದಂತ. ಅವ್ವ ಹಿಂಗೆ ಇರಬೇಕಲ್ರಿ ಸಂಘ. ಕರ್ಣಗಂಗಾ ನಾನು ಹೇಳೋ ಮಾತು ಹಿಂಗೆ ಅನಿಸಿದ್ರು ಕೂಡ ಬೇಕಾದವ್ರನ್ನ ಕೇಳಿ ನಾವು ಕೂಡಬೇಕಾದ್ರೂ ಅದಕ್ಕೆ ಹೋಗ್ಬೇಕಂತಾರೆ. ನೋಡು ಇವತ್ತು ನಾನು ನೀನು ಇಬ್ಬರು ಇಂಥದ್ರ ಕೂಡಬೇಕಾದ್ರೆ ಇದೊಂದು ಯೋಗನೇ, ಋಣಾನ ಬಂದನ. ನಿನ್ನ ಗಂಡ ಬಳ್ಳಾರಿಗೆ ಹೋಗಿದ್ದಾನ, ಅದು 6 ತಿಂಗಳಂತೆ ಬರೋದಿಲ್ಲ ಅಂತ ಹೇಳಿ ಹೋಗಿದ್ದಾನೆ. ಮತ್ತು ಅದೇ ವೇಳೆಯಾಗ ಬಸವನ ದೇವ್ರ ಗುಡಿ ಒಳಗೆ ನೀನು ಸರಿಗೆ ಒಂದು ತೊಗೊಂಡಿದ್ನಿ. ಅದು ನಿನಗೆ ಸರಿಗೆ ಹೆಂಗಾರು ಮಾಡೋಕತ್ತೀವಿ ನಿನ್ನ ತಲೆಯಾಗೂ ಒಳಗಿತ್ತು. ಈಗ ನಿನ್ನ ಆಸೆನೂ ಪೂರ್ಣ ಆಯಿತು. ನಿನ್ನ ಸರಿಗೆ ಈಗ ನಿನ್ನ ಕೊಳ್ಳಾಗೈತಿ. ಹೌದಲ್ರಿ, ನನ್ನ ಸರಿಗೆ ನನಗೆ ಕೊಳ್ಳಾಗೈತಿ. ಮತ್ತು ನಾವಿಬ್ಬರು ಇವತ್ತೇನೇ ಕೂಡ್ತಾಯಿದ್ದೀವಿ. ಈ ಇಂಥ ಗಳಿಗೆ ಎಂದು ಅಮೃತ ಗಳಿಗೆ ಅಂತ ನಂಗೆ ಎಂದೆಂದೂ ಸಿಗೋದಿಲ್ಲ ಗಂಗಾ. ಹೌದ್ರಿ, ಗಂಡಿಗೆ ಹೆಣ್ಣಿನ ಸುಖ, ಹೆಣ್ಣಿಗೆ ಗಂಡಿನ ಸುಖ ಇದು ಸಿಗಬೇಕು ಅಂಥೇಳಿ ಧರ್ಮಯುಕ್ತವಾಗಿ ಗಂಡ ಹೆಣ್ಣಗಳಿಗೆ ಮದುವೆ ಮಾಡ್ತಾರೆ ರೀ. ಖರೇನ ಗಂಗಾ, ನಿನ್ನ ಮಾತು ಖರೇದ. ಯಾಕಂದ್ರೆ ಗಂಡು ಹೆಣ್ಣು ವಯಸ್ಸಿಗೆ ಬಂದ ಕೂಡಲೇ ಗುರು ಹಿರಿಯರು ಏನು ಮಾಡ್ತಾರೆ, ಎಲ್ಲರೂ ಕೂಡಿಕೊಂಡು ಅವರಿಗೆ ಅಕ್ಷರ ಹಾಕಿ ಮಂಗಲಸೂತ್ರ ಕಟ್ಟಿ ಅವರಿಬ್ಬರನ್ನು ಪರಸ್ಪರ ಹೇಳುತ್ತೆ ಗಂಡ ಹೆಂಡತಿಯಾಗಿ ಬಾಳೆ ಮಾಡಲಿ ಅಂತೇಳಿ ಬಿಟ್ಟಿರ್ತಾರೆ. ಅದು ಖರೇನದ. ಆದರೆ ಏನಾಗ್ತೈತಿ ಒಮ್ಮೊಮ್ಮೆ ಈಗ ನಮ್ಗೆ ನಿನಗೆ ಎಲ್ಲಿದ್ದ ಸಂಬಂಧ ಇಲ್ಲ.
ಆದರೆ ನಾವಿಬ್ಬರು ಕೂಡಬೇಕು ಅನ್ನುವಂಥ ಋಣ ಇರ್ತೈತಿ. ಆ ಋಣಕ್ಕೆ ಅನುಗುಣವಾಗಿ ನಾನು ನೀನು ಇವತ್ತು ಕೂಡಿ ರಾಸಕ್ರೀಡೆಯನ್ನು ಮಾಡ್ತಾಯಿದ್ವಿ. ಕಂಥ ಈ ಸುಖ ಎಲ್ಲೆಲ್ಲಿಯೂ ಸಿಗೋದಿಲ್ಲ. ಇಂಥ ಸುಖಕ್ಕೆ ಬರಬೇಕಾದ್ರೆ ನಮ್ಮದು ಏನೋ ಪುಣ್ಯ ಐತಿ ಅಂತ ಅನ್ನೋದೈತೆ. ಹೌದಲ್ಲ ಗಂಗಾ? ನಿಮ್ಮ ಮಾತು ಕರೆ ಅನಿಸ್ತದೆ ರೀ. ನಾವು ಎಷ್ಟು ಮಾತಾಡಿದರೂ ಕೂಡ ನಮಗೆ ಏನು ಮಾತಾಡ್ತೀವಿ ಅನ್ನೋದೇ ನಮಗೆ ತಿಳಿತಾ ಇಲ್ಲ. ನನಗಂತೂ ಇವತ್ತು ನಿಮ್ಮ ಒಂದು ಈ ಸಂಘ ಸುಖದಿಂದ ಬಹಳ ಮನಸ್ಸಿಗೆ ಆನಂದ ಆಗ್ಯದ ರೀ. ಈ ಒಂದು ಸುಖ ಎಂದು ಸಿಕ್ಕೀತು ನನ್ನ ಗಂಡನಿಂದ ಅಂಥೇಳಿ ನಾನು ದಿವಸಾನೂ ಹಲಗ್ತಾಯಿದ್ನಿ. ದಿವಸಾನೂ ಮಲಗಿದಾಗ ನನ್ನ ಗಂಡ ಒಂದು ಕಡೆ, ನಾನೊಂದು ಕಡೆ, ಹೀಗಾಗಿ ಈ ಸುಖವನ್ನು ಮನುಷ್ಯನಾಗಿ ಕಲ್ಪನೆ ಮಾಡ್ತಾಯಿದ್ನಿ. ಏನೇ ಆಗಲಿ, ಹೇಗೆ ಆಗಲಿ, ಯಾವುದೇ ರೀತಿಯಿಂದ ಆದರೂ ಕೂಡ ಇವತ್ತು ಆ ಒಂದು ಗಂಡಿನ ಸುಖ ನಿಮ್ಮಿಂದ ನನಗೆ ಸಿಕ್ತಲ್ರಿ. ಗಂಗಾ, ನನಗಂತೂ ಇಷ್ಟು ಆನಂದ ಆಗೈತೆ. ಈ ಆನಂದ ನಾನು ಬಾಯಿಂದ ಹೇಳೋಕೆ ಆಗೋದಿಲ್ಲ. ಯಾಕಂದರೆ ಲೋಕದಾಗ ನೋಡು ಏನೆಲ್ಲ ಸಿಗ್ಬೋದು ಕರೆ, ಈ ಒಂದು ಸಂಘ ಸುಖ ಅನ್ನೋದು ಭಾಳ ಮಹತ್ವದ್ದು ಅನ್ಸದೆ. ಅದರಾಗೂ ಬಯಸಿದ ಹೆಣ್ಣು ಸಿಕ್ಕಂತೂ ಭಾಳಷ್ಟು ಆನಂದ. ಇಲ್ಲಿ ನಮ್ಗೆ ಧರ್ಮ ಇದು ಅಧರ್ಮ ಅನ್ನೋ ಸಹಿತ ಕಣ್ಣಿಗೆ ಏನೂ ಕಾಣೋದಿಲ್ಲ. ನಾನು ನೀನು ಒಬ್ಬರು ಪರಸ್ಪರ ಒಂದಾಗಿ ಚೆಂದಾಗಿ ಇರ್ಲಿಕ್ಕನ ಹುಟ್ಟಿ ಬಂದಿದ್ದೀವೇನೋ ಅಂಥೇಳಿ ನಮಗೆ ಅನಿಸ್ತತಿ. ನಿಜವಾಗಿಯೂ ಈ ಸಂಘ ಸುಖವನ್ನು ಪಡೆದಂಥ ನಾವೇ ಭಾಗ್ಯವಂತರು. ಯಾಕೆ ಮನುಷ್ಯನಿಗೆ ಏನಾಗ್ತೈತಂದ್ರೆ ಈ ಸಂಘ ಸುಖದೊಳಗೆ ಒಂದು ಆನಂದ ಏನಾಗ್ತದಲ್ಲ, ಆ ಆನಂದ ಹಿಂಗೆ ಅಂತ ಹೇಳೋಕ್ಕೆ ಬರೋದಿಲ್ಲ. ಆ ಕ್ಷಣ ಎಷ್ಟು ಮಧುರ ಇರ್ತದೆ ಅಂದರೆ ನಾವು ಪರಸ್ಪರ ಆಲಿಂಗನ ಮಾಡುವುದು, ಸ್ಪರ್ಶ ಮಾಡುವುದು, ಹಾಗೆ ಪಾದಗಳ ಒಂದು ಸಿಂಚನ ಮಾಡುವುದು, ಇನ್ನು ಮುಗುಳನಗೆಯನ್ನು ನೋಡಿ ಆಸ್ವಾದನೆ ಮಾಡಬಹುದು, ನಿನ್ನ ಹಣೆಗೆ ಮುತ್ತು ಕೊಡ್ಬೋದು, ನಿನ್ನೆ ಈ ಮುಂಗರ್ಲಗಳನ್ನು ಸರಿಸಿ ನಿನ್ನ ಮುಖವನ್ನು ಕೈಯಾಗಿ ಎತ್ತಿಕೊಂಡು ಅದನ್ನು ಆನಂದದಿಂದ ನಿನ್ನ ಒಂದು ಸೌಂದರ್ಯವನ್ನು ನಾನು ಸವಿಯುವುದು. ಮುಂದೆ ಎರಡೇ ನಿನ್ನ ಕೊರಡೆಗಿನ ಒಂದು ಮಲ್ಲಿಗೆಯ ಮಾಲೆಯ ಒಂದು ಆಧಾರದ ಒಂದು ಆಸ್ವಾದನೆ ಸುವಾಸನೆಯನ್ನು ತಗೋದು, ನಿನ್ನ ಆಭರಣಗಳನ್ನು ನೋಡಿ ಸಂತೋಷಪಡೋದು, ನಿನ್ನ ಕೈಯೊಳಗಿನ ಬಳೆಗಳನ್ನು ನೋಡಿ ಮನಸ್ಸು ಕುಲುಕುಲು ಅನ್ನೋದು. ಹಂಗೆ ಎಷ್ಟು ಚಂದ ಕಾಣ್ತೀಯ ನಿನ್ನನ್ನು ನನಗೆ ಎಷ್ಟು ನೋಡಿದರೂ ಹಾಗೆ ನೋಡಬೇಕು ಅನಿಸತಿ. ನೋಡು ಎಷ್ಟು ನಾವು ಆವಾಗಿನಿಂದ ನೀನು ಹೇಳಿದಂಗೆ ನಾವು ಬಂದ ವೇಳೆ ಯಾವಾಗ ಮುಸ್ಸಂಜೆ, ಅದಕ್ಕೆ ನೀನು ಹೇಳಿದಂಗೆ ಆವಾಗ ಕಲ್ಲು ಸರಿಬೇಕು, ಮರಕ್ಕೆ ಮರ ಮುಚ್ಚಿರಬೇಕು, ಹಾಗೆ ಸುಡುಗಾಡದೊಳಗೆ ಹೂ ಹರಡಿರಬೇಕು ಅಂತ ಹೇಳಿದ್ದಿ. ಅದಕ್ಕೆ ಹೇಗೆ ನೀನು ಹೇಳಿದಂಗೆ ಯಾರ್ಯಾರೂ ಕಟ್ಟೆ ಮೇಲೆ ಕುಂತಿರಲಿಲ್ಲ. ಹಾಗೆಯೇ ನೀನು ಬಂದಾಗ ನಾನು ನಿನ್ನನ್ನು ಹೊಂದುವಂಥ ಈ ಒಂದು ಸಮಯ ಸಿಕ್ಕತಿ. ಈ ಸಮಯವನ್ನು ಪಡೆದಂಥ ನಾವೇ ಭಾಗ್ಯಶಾಲಿಗಳು, ನಾವೇ ಸ್ವರ್ಗ ಸುಖಿಗಳು ಅಂತ ಹೇಳಲಿಕ್ಕೆ ಆನಂದದಿರಿ. ನಿಜಕ್ಕೂ ಈ ಒಂದು ಸುಖದೊಳಗಿರ್ತಕ್ಕಂಥ ಆನಂದವನ್ನು ವರ್ಣಿಸಲಿಕ್ಕೆ ಆ ಸಹಸ್ರ ನಾಲಿಗೆಗಳಂತ ಅಂದರೆ ಸಹಸ್ರ ಶೀಸ ಸಹಸ್ರಾಕ್ಷ ಸಹಭೂಮಿ ವಿಶ್ವತೂರ್ಚ ಅತ್ಯಕೃಷ್ಟ ದಶಾಂಗುಲಂ ಅಂತಾರೆ. ಸಹಸ್ರ ನಾಲಿಗೆಗಳಂಥ ಆದಿಶೇಷನಿಗೂ ಈ ಒಂದು ರತಿ ಸುಖ ಸಂಘ ಸುಖವನ್ನು ವರ್ಣಿಸಲಿಕ್ಕೆ ಆಗೋದಿಲ್ಲ ನೋಡ್ರಿ.